ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಶಿವಂ ಗುರೂಜಿಯವರ ದಿವ್ಯ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದು ನಾವು ನವಗ್ರಹ ಮಂಡಲ ಆರಾಧನಾ ಸಮೇತವಾಗಿ ಕಲಶಾರಾಧನಾ ನವಗ್ರಹ ಕಲಶ ಆರಾಧನಾ ಕ್ರಮವನ್ನು ಪ್ರಾಯೋಗಿಕವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಆಚಮ್ಯ ಪ್ರಾಣಾನಾಯಾಮ್ಯ ಆಚಮನ. ಓಂ ಋಗ್ವೇದಾಯ ಸ್ವಾಹಾ. ಓಂ ಯಜುರ್ವೇದಾಯ ಸ್ವಾಹಾ. ಓಂ ಸಾಮವೇದಾಯ ಸ್ವಾಹಾ. ಓಂ ಅಥರ್ವಣ ವೇದಾಯೈ ಇದಂ ನಮಃ. ಇತಿಹಾಚಮ್ಯ ಪ್ರಾಣಾನಾಯಮ್ಯ. ಓಂ ಪ್ರಣವಸ್ಯ ಪರಬ್ರಹ್ಮ ಋಷಿಃ ಪರಮಾತ್ಮೋ ದೇವತಾ ದೇವಿ ಗಾಯತ್ರಿ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂಃ ಓಂ ಭುವಃ ಓಂ ಸುವಃ ಓಂ ಜನಃ ಓಂ ಮಹಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಮಾಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೂರ್ಭುವಸ್ವರಾಪ. ಓಂ ಇತಿ ಪ್ರಾಣಾನಾಯಮ್ಯ ಅಪ ಉಪಸ್ಪೃಶ್ಯ ಶ್ರೀಘಂಟಾನಾದಃ. ಓಂ ಆಗಮಾರ್ತಂತು ದೇವಾನಾಂ ಗಮನಾರ್ತಂತು ರಕ್ಷಸಾಂ ಕುರ್ವೇದ್ಘಂಟಾರವಂ ತತ್ರ ದೇವತಾ ಸ್ವಾನಲಾಂಛನಂ ಇತಿ ಜಯಘಂಟಾನಾದಂ ಕೃತ್ವಾ ಅಥ ಸಂಕಲ್ಪಃ. ಓಂ ಶಿವ ಶಿವ ಶಂಭೋರಾಜ್ಞಯ ಪ್ರವರ್ತಮಾನಸ್ಯಾಂ ಅದ್ಯ ಬ್ರಹ್ಮಣಃ ದ್ವಿತೀಯಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೋದ್ವೀಪೆ ಭರತವರ್ಷೆ ಭರತಖಂಡೆ ಮೇರೋರ್ದಕ್ಷಿಣದಿಗ್ಭಾಗೆ ಶ್ರೀಶೈಲಸ್ಯ ಪಶ್ಚಿಮಪ್ರದೇಶೆ ಕರ್ನಾಟಕದೇಶೆ ವ್ಯಾವಹಾರಿಕ ಚಾಂದ್ರಮಾನೇನ ಶಾಲಿವಾಹನಶಕೆ ಪ್ರಭವಾದಿ ಷಷ್ಠಿ ಸಂವತ್ಸರಾಣ ಮಧ್ಯೆ ಶ್ರೀಮತೋ ಶ್ರೀ ಕ್ರೋಧಿನಾಮ ಸಂವತ್ಸರೇ ದಕ್ಷಿಣಾಹಿನೇ ವರ್ಷಋತೌ ಶ್ರಾವಣಮಾಸೆ ಶುಕ್ಲಪಕ್ಷೆ ವಾಸರಸ್ತು ವಾಸರಃ ಶುಭ ಶುಕ್ರವಾಸರಿಕ್ತಾಯಾಂ ಶುಭನಕ್ಷತ್ರೆ ಶುಭಯೋಗ ಶುಭಕರಣ ಏವಂ ಗುಣಾಃ ವಿಶೇಷಣವಿಶಿಷ್ಟಾಯಾಂ ಅಸ್ಯಾಂ ಪುಣ್ಯಶುಭತಿತೌ. अस्मिन् शुभदिवसे अस्या शुभं गुरुकुलेन नाडीज्योतिषविद्यार्थिवर्गाणां सकल शीघ्रमेव ग्रहदोषनिवारणापूर्वका आदित्यादिनवग्रहमण्डलाराधनं करिष्ये इति संकल्प्यः. अस्तमाचाध्याम्. ओम गंगे च यमुने चैव गोदावरी सरस्वती नर्मदा सिंधु कावेरी जलेऽस्मिन् सन्निधिं कुरु इति गंगा पूजां करिष्ये. इमं मे गंगे यमुने सरस्वती शतद्रिस्तो मगं सजता परुष्णियाम् असिक्नियामरुद्रदेवतस्तया झीकी ये शनक्या सुशोमयः यदपाङ्क्रूरं यथमेद्यं यदशान्तं तदपगच्छतात् अत्याशनाधतीपानाध्यच्च उग्राः प्रतिग्रहात् तन्मे वरुणो राजा पाणिना आयवमश्यतु सोऽहमपापो विरजो निर्भक्तो मुक्तकिल्बिषः नाकस्य पुष्टमारुह्यागच्छे वनस्पतिरसोपेतो गन्धाढ्यो धूप उत्तमः आघ्रेय सर्वदेवानां धूपोऽयं प्रतिगृह्यतां गङ्गाभवान्यै नमः दिव्यधूपमाघ्रापयामि. स्वःप्रकाशमहादेव सर्वान्तस्तिमिरापः सबाह्याभ्यन्तरं ज्योतिर्दीपोऽयं प्रतिगृह्यतां गङ्गाभवानि देवताभ्यो नमः. कर्पूरदीपं दर्शयामि. तत्र वर्णपात्रे जलमध्ये ओङ्कारं श्रीकारं विलिख्य पूजाद्रव्याणि सम्प्रोक्ष्य
देवताः सम्प्रोक्ष्य आत्मानां सम्प्रोक्ष्य महागणपतिं मनसा ध्यायन् ॐ गणानां त्वा गणपतिं मवामहे कविं कवीनामुपमश्रवस्तमं ज्येष्ठराजं ब्रह्मणस्पत आनः शृण्वन्नोतिभिस्सीदसादनं श्रीमन्महागणपतये नमः। ध्यायामि ध्यानपुष्पं समर्पयामि महागणपतये नमः। ಧ್ಯಾನಾವಾಹನಾದಿ ಷೋಡಶೋಪಚಾರ ಪೂಜಾಂ ಸಮರ್ಪಯಾಮಿ. ಈ ರೀತಿಯಾಗಿ ಮೊದಲಿಗೆ ಆಚಮನ ಹಾಗೂ ಪ್ರಾಣಾಯಾಮವನ್ನು ಮಾಡಿಕೊಂಡು ಅನಂತರ ಗಂಗಾ ಪೂಜೆ, ಗಣಪತಿ ಪೂಜೆ, ದೀಪ ಪೂಜೆಗಳನ್ನು ಮಾಡಿಕೊಂಡು ಅನಂತರ ನಾವು ನವಗ್ರಹ ಮಂಡಲ ಕಲಶಾರಾಧನಾ ಪೂಜೆಯನ್ನು ಮಾಡಿಕೊಳ್ಳಬೇಕಾಗಿರುತ್ತೆ. ಮೊದಲಿಗೆ ಸೂರ್ಯಗ್ರಹ ಆರಾಧನಾ. ಮಂಡಲದ ಮಧ್ಯಭಾಗದಲ್ಲಿ ಸೂರ್ಯಗ್ರಹ ದೇವತೆಯನ್ನು ಆರಾಧಿಸಬೇಕು. ಗೋಧಿಯ ಧಾನ್ಯದ ಮೇಲೆ ಕಲಶವನ್ನು ಸ್ಥಾಪಿಸಿಕೊಳ್ಳಬೇಕು. ಓಂ ಅಸ್ಯ ಶ್ರೀ ಆಸತ್ತೇ ನೇತ್ಯಸ್ಯ ಮಂತ್ರಸ್ಯ ಹಿರಣ್ಯಸ್ಥೋ ಪರುಷಃ ಸೂರ್ಯೋ ದೇವತಾ ಕೃಷ್ಣಚ್ಛಂದಃ ಘಂ ವೇಗಂ ನೀಂ ಶಕ್ತಿಃ ಸೋಂ ಕೀಲಕಂ ಮಮ ಸೂರ್ಯಗ್ರಹ ಪ್ರಸಾದ ಸಿದ್ಧ್ಯರ್ಥೆ ಜಪೇ ವಿನಿಯೋಗಃ ಅಥ ಅಂಗನ್ಯಾಸಕರನ್ಯಾಸಃ. ಅಥ ಕರನ್ಯಾಸಃ. ಓಂ ಆಸತ್ತೇನ ರಜಸಾ ಅಂಗುಷ್ಟಾಭ್ಯಾಂ ನಮಃ. ವರ್ತಮಾನೋ ನಿವೇಶಯನ್ ತರ್ಜನೀಭ್ಯಾಂ ನಮಃ. ಅಮೃತಂ ಮರ್ತ್ಯಂಚ ಮಧ್ಯಮಾಭ್ಯಾಂ ನಮಃ. ಹಿರಣ್ಯಹೇನ ಸವಿತಾರಥೇನ ಅನಾಮಿಕಾಭ್ಯಾಂ ನಮಃ. ಆದೇವೋ ಯಾತಿ ಕನಿಷ್ಠಿಕಾಭ್ಯಾಂ ನಮಃ. ಭುವನಾವಿ ಪಶ್ಯನ್ ಕರತಲಕರಪೃಷ್ಠಾಭ್ಯಾಂ ನಮಃ. ಅಥ ಅಂಗನ್ಯಾಸಃ. ಆಸತ್ತೇನ ರಜಸಾ ಹೃದಯಾಯ ನಮಃ. ವರ್ತಮಾನೋ ನಿವೇಶಯನ್ ಶಿರಸಿ ಸ್ವಾಹಾ. ಅಮೃತಂ ಮರ್ತ್ಯಂಚ ಶಿಖಾಯೈವ ಷಠ್. ಹಿರಣ್ಯಹೇನ ಸವಿತಾರತೇನ ಕವಚಾಯ ಹುಂ. ಆದೇವೋ ಯಾತೆ ನೇತ್ರತ್ರಯಾಯ ವಷಟ್. ಭುವನಾವಿ ಪಶ್ಯನ್ ಅಸ್ತ್ರಾಯ ಫಟ್. ಓಂ ಭೂರ್ಭುವಸ್ವರೋಮಿತಿ ದಿಗ್ಬಂಧಃ ಧ್ಯಾನಂ. ಈ ರೀತಿಯಾಗಿ ಅಂಗನ್ಯಾಸ ಹಾಗೂ ಕರನ್ಯಾಸಗಳನ್ನು ಮಾಡಿಕೊಂಡು ಅನಂತರ ಧ್ಯಾನವನ್ನು ಮಾಡಬೇಕಾಗಿರುತ್ತದೆ. ಹೂವು ಮತ್ತು ಅಕ್ಷತೆಗಳನ್ನು ಹಿಡಿದುಕೊಂಡು ಧ್ಯಾನವನ್ನು ಮಾಡಬೇಕು. ಅಥ ಧ್ಯಾನಂ. ವೇದಿ ಮಧ್ಯೆ ಲಲಿತಕಮಲೆ ಕರ್ಣಿಕಾಯಾಮೃತಸ್ಥಃ ಸಪ್ತಾಶ್ವೋರ್ಕಾರುಣಯುಚಿ ಉಪಸಪ್ತರಜ್ವರ್ದ್ವಿಬಾಹೋ. ಗೋತ್ರೇ ರಮ್ಯೆ ಬಹುವಿಧಗುಣೆ ಕಾಶ್ಯಪಾಕ್ಯೆ ಪ್ರಸೂತಃ. ಕಾಳಿಂಗಾಖ್ಯೆ ವಿಷಯಜನಿತಃ ಪ್ರಾನ್ಮುಖಃ ಪದ್ಮಹಸ್ತಃ. ಪದ್ಮಾಸನಃ ಪದ್ಮಕರೋ ದ್ವಿಬಾಹು ಪದ್ಮಧೃತಿಸ್ತಪ್ತತುರಂಗವಾಹ. ದಿವಾಕರೋ ಲೋಕಗುರು ಕಿರೀಟಿ ಮಯಿ ಪ್ರಸಾದಂ ವಿತದಾತು ದೇವಃ. ತಾ ಸೂರ್ಯಗ್ರಹ ದೇವತಾಭ್ಯೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಥಾ ಸೂರ್ಯದೇವತಾ ಮಂತ್ರಃ. ಓಂ ಅಕೃಷ್ಣೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಯಹೇನ ಸವಿತಾರಥೇನ ದೇವೋ ಯಾತಿ ಭುವನಾವಿ ಪಶ್ಯನ್. ಜಪಾಕುಸುಮಹಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಅಥ ಸೂರ್ಯಗ್ರಹಸ್ಯ ಅಧಿದೇವತಾ ಅಗ್ನಿದೇವತಾ ಮಂತ್ರಃ. ಅಗ್ನಿಂ ದೌತಂ ಋಣೇಮಹೇ ಹೋತಾರಂ ವಿಶ್ವವೇದಸಂ. ಅಸ್ಯ ಯಜ್ಞಸ್ಯ ಸುಕೃತಂ. ಪ್ರತ್ಯಧಿದೇವತಾ ರುದ್ರದೇವತಾ ಮಂತ್ರಃ. ಕದ್ರದ್ರಾಯ ಪ್ರಚೇತಸೆ ಮೇಢಷ್ಟಮಾಯ ತವ್ಯಸೆ ವೋಚೇಮ ಶಂತಮಗಂ ಹೃದೇ. ಆದಿತ್ಯಂ ರಕ್ತವರ್ಣಂ ರಕ್ತಮಾಲ್ಯಾಂಬರಧರಂ ರಕ್ತಗಂಧಾನುಲೇಪನಂ. ರಕ್ತಾಶ್ವ ರಕ್ತಶ್ಚತ್ರ ಧ್ವಜರಥಪತಾಕಾಶೋಭಿತಂ. ದಿವ್ಯಾಶ್ವ ರಥಮಾರುಹ್ಯ ದಿವ್ಯಂ ಮೇರುಂ ಪ್ರದಕ್ಷಿಣೆ ಕುರ್ವಾಣಂ. ಗ್ರಹಮಂಡಲೆ ಪ್ರವಿಷ್ಟಂ. ವೇದಿ ಮಧ್ಯೆ ವರ್ತುಲಾಸನಂ ಪ್ರಾಣ್ಮುಖಂ ರಕ್ತಪುಷ್ಪಧರಂ.
कलिङ्गदेशाधिपतिं काश्यपसगोत्रजं विशाखानक्षत्राजातं साङ्गं सायुधं सवाहना सशक्ते सपत्ने सपुत्रा सपरिवारा अधिदेवता प्रत्यधिदेवता सहिता गोधूमधान्यस्योपरि भगवन्तं सूर्यमण्डलस्य सर्वग्रहाणां मध्ये वर्तुलाकारमण्डले ओं भोः सूर्यग्रहमावाहयामि ओं भुवः सूर्यग्रहमावाहयामि ओं स्वः सूर्यग्रहमावाहयामि ओं भोर्भुवस्वः सूर्यग्रहमावाहयामि ಸ್ಥಾಪಯಾಮಿ ಪೂಜಯಾಮಿ. ಈ ರೀತಿಯಾಗಿ ಸೂರ್ಯಗ್ರಹ ದೇವತೆಯ ಕಲಶ ಸ್ಥಾಪನೆಯನ್ನು ಮಾಡಿಕೊಂಡು ಆವಾಹನೆಯನ್ನು ಮಾಡಿಕೊಂಡು ಅನಂತರ ನಾವು ಚಂದ್ರಗ್ರಹ ದೇವತೆ ಇದೇ ರೀತಿಯಲ್ಲಿ ಒಟ್ಟು 9 ಗ್ರಹಗಳನ್ನು ಕಲಶ ಸ್ಥಾಪನೆ ಮಾಡಿ ಆವಾಹನೆ ಮಾಡಿಕೊಂಡು ಅನಂತರ ಒಟ್ಟಾರೆ 9 ಗ್ರಹಗಳಿಗೂ ಸೇರಿ ಒಟ್ಟಿಗೆ ಷೋಡಶ ಪೂಜಾ ಪದ್ಧತಿಗಳನ್ನು ಆಚರಿಸಿಕೊಂಡು ಅನಂತರ ಅಷ್ಟೋತ್ತರಗಳನ್ನು ಕುಂಕುಮಾರ್ಚನೆ ಅಥವಾ ಅಷ್ಟೋತ್ತರವನ್ನು ಮಾಡುವಂಥ ಕ್ರಮವಿರುತ್ತದೆ. ಈಗ ನಾವು ಚಂದ್ರಗ್ರಹ ಕಲಶ ಸ್ಥಾಪನೆಯನ್ನು ಮಾಡೋಣ. ಆಪ್ಯಾಯಸ್ವೇ ತಸ್ಯ ಮಂತ್ರಸ್ಯ ಗೌತಮ ಋಷಿಃ ಸೋಮೋ ದೇವತಾ ಗಾಯತ್ರಿ ಛಂದಃ ಸಾಂ ಬೀಜಂ ಸೀಂ ಶಕ್ತಿಃ ಸೂಂ ಕೀಲಕಂ ಮಮ ಸೋಮಪ್ರಸಾದ ಸಿದ್ಧ್ಯರ್ಥೆ ಜಪೇ ವಿನಿಯೋಗಃ ಅಥ ಅಂಗನ್ಯಾಸಕನ್ಯಾಸಃ. ಹೀಗೆ ನಾವು ಕಲಶ ಸ್ಥಾಪನೆಯನ್ನು ಮಾಡಿಕೊಂಡು ಅನಂತರ ಅಂಗನ್ಯಾಸ ಕರನ್ಯಾಸಗಳನ್ನು ಮಾಡಿಕೊಳ್ಳಬೇಕು. ಓಂ ಆಪ್ಯಾಯಸ್ವ ಅಂಗುಷ್ಟಾಭ್ಯಾಂ ನಮಃ ಸಮೇತುತೆ ತರ್ಜನೀಭ್ಯಾಂ ನಮಃ ವಿಶ್ವತಃ ಮಧ್ಯಮಾಭ್ಯಾಂ ನಮಃ ಸೋಮ ವೃಷ್ಣಿಯಂ ಅನಾಮಿಕಾಭ್ಯಾಂ ನಮಃ ಭವಾವಾಜಸ್ಯ ಕನಿಷ್ಠಿಕಾಭ್ಯಾಂ ನಮಃ ಸಂಘತೆ ಕರತಲಕರಪೃಷ್ಠಾಭ್ಯಾಂ ನಮಃ ಆಪ್ಯಾಯಸ್ವ ಹೃದಯಾಯ ನಮಃ ಸಮೇತುತೆ ಶಿರಸೆ ಸ್ವಾಹಾ ವಿಶ್ವತಃ ಶಿಖಾಯೈವ ಷಠ್ ಸೋಮವೃಷ್ಣಿಯಂ ಕವಚಾಯ ಹುಂ ಭವಾವಾಜಸ್ಯ ನೇತ್ರತ್ರಯಾಯ ವಷಟ್ ಸಂಘತೆ ಅಸ್ತ್ರಾಯ ಫಟ್ ಓಂ ಭೂರ್ಭುವಸ್ವರೋಮಿತಿ ದಿಗ್ಬಂಧಃ ಧ್ಯಾನಂ. ಅನಂತರ ಹೂವು ಮತ್ತು ಅಕ್ಷತೆಗಳನ್ನು ಹಿಡಿದುಕೊಂಡು ಚಂದ್ರಗ್ರಹರನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಳ್ಳಬೇಕು. ಆಗ್ನೇಯ ಭಾಗೇ ಸರತೋ ದಶಾಶ್ವಾಶ್ಚಾತ್ರೇಯ ಗೋತ್ರ ಯಮುನಾಕ್ಯದೇಶಃ ಪ್ರತ್ಯನ್ಮುಖಶ್ಚ ಚತುರಶ್ರಪೀಠೆ ಗದಾಧರಾಂಗೋ ಹಿಮವತ್ಸಭವಃ ಶ್ವೇತಾಂಬರ ಶ್ವೇತವಪುಕಿರೀಟೆ ಶ್ವೇತಧೃತಿರ್ದಂಡಧರೋ ದ್ವಿಬಾಹು ಚಂದ್ರೋಮೃತಾತ್ಮ ವರದಃ ಕಿರೀಟೆ ಶಯಾಂಸಿ ಮಹ್ಯಂ ವಿದದಾತು ದೇವಃ. ಅಥ ಚಂದ್ರಗ್ರಹ ದೇವತಾಭ್ಯೋ ನಮೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಗ್ರಹ ಗಾಯತ್ರಿ ಮಂತ್ರಃ ಆತ್ರೇಯಸಾಯ ವಿದ್ಮಹೇ ರೋಹಿಣೇಶಾಯ ಧೀಮಹಿ ತನ್ನೋ ಚಂದ್ರಃ ಪ್ರಚೋದಯಾತ್. ಸ್ತೋತ್ರ ಮಂತ್ರಃ ದದಿಶಂಕತುಷಾರಾಭಂ ಕ್ಷೀರಾಣವಸಮುದ್ಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮಕುಟಭೂಷಣಂ. ಚಂದ್ರದೇವತೆ ಮಂತ್ರ ಆಪ್ಯಾಯಸ್ವ ಸಮೇತುತೆ ವಿಶ್ವತಃ ಸೋಮವೃಷ್ಣಿಯಂ ಭವಾವಾಜಸ ಸಂಘತೆ. ಅಧಿದೇವತಾ ಅಪ್ಸು ಮಂತ್ರ ಓಂ ಅಪ್ಸು ಮೇ ಸೋಮೋ ಅಬ್ರವೀದಂತರ್ವಿಶ್ವಾನಿ ವೇಷಜ ಅಗ್ನಿಂಚ ವಿಶ್ವಶಂಭುವಮಾಪಶ್ಚ ವಿಶ್ವವೇಷಜೀ. ಪ್ರತ್ಯತಿ ದೇವತೆ ಗೌರಿ ಮಂತ್ರ ಗೌರೀರ್ಮಿಮಾಯ ಸಲಿಲಾನಿತಕ್ಷತ್ಯೇಕಪದಿ ದ್ವಿಪದಿ ಸಾ ಚತುಷ್ಪದಿ ಅಷ್ಟಾಪದಿ ನವಪದಿ ಬಭೂವಶೀ ಸಹಸ್ರಾ ಅಕ್ಷರಾ ಪರಮೇ ವ್ಯೋಮನ್ನ ಚಂದ್ರಂ ಶ್ವೇತವರ್ಣಂ ಶ್ವೇತಮಾಲ್ಯಾಂಬರಧರಂ ಶ್ವೇತಗಂಧಾನುಲೇಪನಂ ಶ್ವೇತಾಕ್ಷತ ಶ್ವೇತಶ್ಚತ್ರ ಗಜರಥ ಪತಾಕಾ ಶೋಭಿತಂ ದಿವ್ಯಾಶ್ಚ ರಥಮಾರುಹ್ಯ ಮೇರುಂ ದಿವ್ಯಂ ಪ್ರದಕ್ಷಿಣೆ ಕುರ್ವಾಣಂ ಆಗ್ನೇಯ ದಿಕ್ ಸಂಸ್ಥಂ ಆತ್ರೇಯಸಗೋತಜಂ ಕೃತಿಕಾ ನಕ್ಷತ್ರ ಜಾತಂ ಸಾಂಗಂ ಸಾಯುಧಂ ಸವಾಹನ ಸಶಕ್ತಿ ಸಪತ್ನಿ ಸಪುತ್ರ ಸಪರಿವಾರ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ಸೂರ್ಯಮಂಡಲಸ್ಯ ಆಗ್ನೇಯ ದಿಗ್ಭಾಗೆ ಚತುರಶ್ರ ಮಂಡಲೇ. ಓಂ ಭೋಃ ಚಂದ್ರಗ್ರಹಮಾವಾಹಯಾಮಿ
ಓಂ ಭುವಃ ಚಂದ್ರಗ್ರಹಮಾವಾಹಯಾಮಿ ಓಂ ಸ್ವಃ ಚಂದ್ರಗ್ರಹಮಾವಾಹಯಾಮಿ ಓಂ ಭೋರ್ಭುವಸ್ವಃ ಚಂದ್ರಗ್ರಹಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಅನಂತರ ದಕ್ಷಿಣ ಅಭಿಮುಖವಾಗಿ ಕುಜಗ್ರಹ ಸ್ಥಾಪನೆಯನ್ನು ಮಾಡಬೇಕು. ಅಸ್ಯ ಶ್ರೀ ಅಗ್ನಿಮೂರ್ಧೈತ್ಯಸ್ಯ ಮಂತ್ರಸ್ಯ ವಿರೂಪ ಋಷಿಃ ಅಂಗಾರಕೋ ದೇವತಾ ಗಾಯತ್ರಿ ಛಂದಃ ಅಂಬೀಜಂ ಗಂ ಶಕ್ತಿಃ ರಂ ಕೀಲಕಂ ಯಜಮಾನಸ್ಯ ಸರ್ವರೋಗಪರಿಹಾರದ್ವಾರ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ಅಂಗಾರಕಗ್ರಹ ಸಿದ್ಧ್ಯರ್ಥೆ ಅಂಗಾರಕಗ್ರಹಾರಾಧನೆ ಜಪೆ ವಿನಿಯೋಗಃ. ಕಲಶ ಸ್ಥಾಪನೆ ಆದ ನಂತರ ಅಂಗನ್ಯಾಸ ಕರನ್ಯಾಸಗಳನ್ನು ಮಾಡಿಕೊಳ್ಳಬೇಕು. ಓಂ ಅಗ್ನಿಮೂರ್ಧ ಅಂಗುಷ್ಟಾಭ್ಯಾಂ ನಮಃ ದಿವಃ ಕಕತ್ ತರ್ಜನೀಭ್ಯಾಂ ನಮಃ ಪತಿಃ ಪೃಥಿವ್ಯಾಂ ಮಧ್ಯಮಾಭ್ಯಾಂ ನಮಃ ಅಯಂ ಅನಾಮಿಕಾಭ್ಯಾಂ ನಮಃ ಅಪಾಗಂ ರೇತಾಗಂಸಿ ಕನಿಷ್ಠಿಕಾಭ್ಯಾಂ ನಮಃ ಜಿನ್ವತೆ ಕರತಲಕರಪೃಷ್ಠಾಭ್ಯಾಂ ನಮಃ ಅಗ್ನಿಮೂರ್ಧ ಹೃದಯಾಯ ನಮಃ ದಿವಃ ಕಕತ ಶಿರಸೇ ಸ್ವಾಹಾ ಪತಿಃ ಪೃಥಿವ್ಯಾ ಶಿಖಾಯೈವ ಷಠ್ ಅಯಂ ಕವಚಾಯ ಹುಂ ಅಪಾಗಂ ರೇತಾಗಂಸಿ ನೇತ್ರತ್ರಯಾಯ ವಷಠ್ ಜಿನ್ವತೆ ಅಸ್ತ್ರಾಯ ಫಟ್ ಓಂ ಭೂರ್ಭುವಸ್ವರೋಮಿತಿ ದಿಗ್ಬಂಧಃ ಧ್ಯಾನಂ ಧ್ಯಾನಂ ಯಾಮ್ಯೇ ಗದಾ ಶಕ್ತಿಧರಸ್ತ್ರಿಶೂಲೀವರಪ್ರದೋ ಯಾಮ್ಯ ಮುಖೋತಿರಿಕ್ತಃ ಕುಜಸ್ತ್ವವಂತಿ ವಿಷಯಸ್ತ್ರಿಕೋಣ ತಸ್ಮಿನ್ ಭರದ್ವಾಜಕುಲೆ ಪ್ರಸೂತಃ ರಕ್ತಾಂಬರೋ ರಕ್ತವಪುಃ ಕಿರೀಟೇ ಚತುರ್ಭುಜೋ ಮೇಷಗಮೋ ಗದಾಭೃತ್ ಧರಾಸುತಾ ಶಕ್ತಿಧರಸ್ತ್ರಿಶೂಲೇ ಸದಾ ಮಮ ಸ್ಯಾದ್ವರದ ಪ್ರಶಾಂತಃ. ಅಥ ಅಂಗಾರಕಗ್ರಹದೇವತಾಭ್ಯೋ ನಮೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಅಂಗಾರಕಂ ಗಾಯತ್ರಿ ಮಂತ್ರಃ ಧರ್ಮರಾಜಾಯ ವಿದ್ಮಹೇ ಲೋಹಿತಾಂಗಾಯ ಧೀಮಹಿ ತನ್ನೋ ಅಂಗಾರಕಃ ಪ್ರಚೋದಯಾತ್. ಸ್ತೋತ್ರ ಮಂತ್ರ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ತಂ ಮಂಗಳಂ ಪ್ರಣಮಾಮ್ಯಹಂ. ಅಧಿದೇವತೆ ಕುಜನ ಮಂತ್ರ. ಅಗ್ನಿಮೂರ್ಧಾದಿವಃ ಕಕತ್ಪತೆ ಪೃಥಿವ್ಯಾ ಅಯಂ ಅಪಾಗಂ ರೇತಾಗಂ ಸಿಚಿನ್ವತೆ ಸೋನಾ ಪೃಥಿವೀ ಭವಾನ್ ರಕ್ಷರಾ ನಿವೇಶನೆ ಯಶ್ಚಾನ ಶರ್ಮ ಸಪ್ರತಾಃ. ಪ್ರತ್ಯಧಿದೇವತಾ ಸ್ಕಂದ ಮಂತ್ರ. ಕ್ಷೇತ್ರಸ್ಯ ಪತಿನಾ ವಯಗಮ್ಯತೆ ಗಾಮಶ್ವಂ ಪೂಷಯಿತ್ವಾ ಸನೋ ಮೃಡಾತೆ ದೃಶೇ. ಅಂಗಾರಕಂ ರಕ್ತವರ್ಣಂ ರಕ್ತಮಾಲ್ಯಾಂಬರಧರಂ ರಕ್ತಗಂಧಾನುಲೇಪನಂ ರಕ್ತಾಕ್ಷತ ರಕ್ತಶ್ಚತ್ರ ಧ್ವಜರಥ ಪತಾಕಾ ಶೋಭಿತಂ ದಿವ್ಯಾಶ್ವತಮಾರುಹ್ಯ ಮೇರುಂ ದಿವ್ಯಂ ಪ್ರದಕ್ಷಿಣೇ ಕುರ್ವಾಣಂ ದಕ್ಷಿಣದಿಕ್ ಸಂಸ್ಥಂ ದಕ್ಷಿಣಾಭಿಮುಖಂ ಅವಂತೆ ದೇಶಾಧಿಪತಿಂ ಭಾರದ್ವಸಗೋತ್ರಜಂ ಪೂರ್ವಾಷಾಢ ನಕ್ಷತ್ರ ಜಾತಂ ಸಾಂಗಂ ಸಾಯುಧಂ ಸವಾಹನ ಸಶಕ್ತಿ ಸಪತ್ನಿ ಸಪುತ್ರ ಸರ್ವಾಲಂಕಾರ ಭೂಷಿತಂ ಸಪರಿವಾರ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತಂ ಸೂರ್ಯಮಂಡಲಸ್ಯ ದಕ್ಷಿಣದಿಗ್ಭಾಗೆ ತ್ರಿಕೋಣಮಂಡಲೇ. ಓಂ ಭೂಃ ಅಂಗಾರಕಗ್ರಹಮಾವಾಹಯಾಮಿ. ಓಂ ಭುವಃ ಅಂಗಾರಕಗ್ರಹಮಾವಾಹಯಾಮಿ. ಓಂ ಸುವಃ ಅಂಗಾರಕಗ್ರಹಮಾವಾಹಯಾಮಿ. ಓಂ ಭೂರ್ಭುವಸ್ಸುವಃ ಅಂಗಾರಕಗ್ರಹಮಾವಾಹಯಾಮಿ. ಸ್ಥಾಪಯಾಮಿ ಪೂಜಯಾಮಿ. ಅನಂತರ ಬುಧಗ್ರಹ ಕಲಶವನ್ನು ಸ್ಥಾಪನೆ ಮಾಡಿಕೊಳ್ಳಬೇಕು. ಈಶಾನ್ಯ ದಿಕ್ಕಿನಲ್ಲಿ ಬಾಣಾಕಾರ ಮಂಡಲದಲ್ಲಿ ಬುಧಗ್ರಹ ಕಲಶವನ್ನು ಸ್ಥಾಪನೆ ಮಾಡಿಕೊಳ್ಳಬೇಕು. ಓಂ ಉದ್ಭದ್ಯಸ್ವೇತಸ್ಯ ಮಂತ್ರಸ್ಯ ಬುಧ ಋಷಿಃ ಬುಧೋ ದೇವತಾ ತ್ರಿಷ್ಟುಪ್ ಛಂದಃ ಯಂ ಬೀಜಂ ಕ್ಲೀಂ ಶಕ್ತಿಃ ಓಂ ಕೀಲಕಂ ಯಜಮಾನಸ್ಯ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ಬುಧಗ್ರಹ ಪ್ರಸಾದ ಸಿದ್ಧ್ಯರ್ಥೆ ಬುಧಗ್ರಹಾರಾಧನೆ ವಿನಿಯೋಗಃ.
अथाङ्गन्यासकरन्यासः। ॐ उद्बुद्ध्य स्वाग्ने अङ्गुष्ठाभ्यां नमः। प्रतिजागृह्येन तर्जनीभ्यां नमः। इष्टापूर्ते सघं सृजेतां मध्यमाभ्यां नमः। अयं च अनामिकाभ्यां नमः। पुनः कृण्वग्स्त्वा पितरं युवानं कनिष्ठिकाभ्यां नमः। अन्वातागुंसि त्वयि तन्तुमेतं करतलकरपृष्ठाभ्यां नमः। उद्बुद्ध्य स्वाग्ने हृदयाय नमः। प्रतिजागृह्येन शिरसे स्वाहा। इष्टापूर्ते सखं सृजेता शिखायैव षट्। अन्वातागुंसि त्वयि तन्तुमेतम् अयञ्च कवचायहुं। पुनः कृण्वगुस्त्वा पितरं युवानं नेत्रत्रयाय वषट्। अन्वातागुंसि त्वयि तन्तुमेतम् अस्त्राय फट्। ॐ भूर्भुवस्वरोम् इति दिग्बन्धः ध्यानम्। अथा ध्यानम्। उदङ्मुखो मागधजो हैस्तास्त्रात्रेयगोत्राशरमण्डहस्तः। सकड्गचर्मार्कधादिरोग्ना ईशानभागे वरदस्सुपीतः। पीताम्बरः पीतनीलवपुः किरीटे चतुर्भुजो दण्डधरश्च सौम्यः। चर्मासि दुःसामसुतः समेरो सिंहाधिरूढो वरदो बुधश्च। अथ बुधग्रहदेवताभ्यो नमः। ध्यायामि ध्यानं समर्पयामि। ॐ प्रियङ्गोकलिकाश्यामं रूपेण प्रथमप्रतिमं बुधं सौम्यं सौम्यगुणोपेतं तं बुधं प्रणमाम्यहम्। पीतमाल्याम्बरधरं कर्णिकारासमद्युतिं खड्गचर्मगदापाणिं सिंहस्तं वरदं बुधम्। बुधग्रह गायत्री मंत्र। रोहिणीशाय विद्महे पीतवर्णाय धीमहि तन्नो बुधः प्रचोदयात्। बुध देवता मंत्र। ओम उद्बुद्ध्य स्वाग्ने प्रतिजागृह्येनमिष्टापूर्ते सघं सृजेतामयञ्च पुनः कृण्वग्स्त्वा पितरं युवानामन्वातागंसि त्वयि तन्तुमेतम्। अधिदेवते विष्णुविನ ಮಂತ್ರ। इदं विष्णुर्विचक्रमे त्रेदानि ददे पदं समूढमस्य पागं सुरे। प्रत्यधिदेवते महाविष्णुविನ ಮಂತ್ರ। विष्णोरराटमसि विष्णोः पृष्ठमसि विष्णोष्टप्रेस्त विष्णोस्योरसि विष्णोर्ध्रुवमसि वैष्णवमसि विष्णवे त्वा। बुधं पीतवर्णं पीतमाल्याम्बरधरं बुधं पीतवर्णं पीतमाल्याम्बरधरं पीतगन्धानुलेपनं। पीताश्व पीतश्चत्रध्वजरथपताकाशोभितं दिव्याश्व रथमारुह्यं दिव्यं प्रदक्षिणं कुर्वाणं ग्रहमण्डलं प्रविष्टं ईशान्यधिक् संस्थं मगधदेशाधिपतिम् आत्रेयसगोत्रजं भरणीनक्षत्रजातं साङ्घं सायुधं सवाहन सराष्ट्रं सशक्ति सपत्नी सपुत्रा सपरिवार समेतम् अधिदेवता प्रत्यधिदेवता सहिता। सूर्यग्रहस्य मण्डलस्य ईशान्यदिग्भागे बाणाकारमण्डले ॐ भोः बुधग्रहमावाहयामि। ॐ भुवः बुधग्रहमावाहयामि। ॐ सुवः बुधग्रहमावाहयामि। ॐ भूर्भुवस्वः बुधग्रहमावाहयामि। स्थापयामि पूजयामि ಅಭಿಮುಖೀಕರೋಮಿ। ಈ ರೀತಿ ಬುಧಗ್ರಹ ಕಲಶ ಸ್ಥಾಪನೆಯಾದ ನಂತರ ಬೃಹಸ್ಪತಿ ಗ್ರಹ ಕಲಶವನ್ನು ಸ್ಥಾಪನೆ ಮಾಡಿಕೊಳ್ಳಬೇಕು. ಬೃಹಸ್ಪತಿ ಗ್ರಹ ಕಲಶವನ್ನು ಮಂಡಲದ ಉತ್ತರ ದಿಗ್ಭಾಗದಲ್ಲಿ ದೀರ್ಘ ಚತುರಸ್ರ ಮಂಡಲದ ಮೇಲೆ ಚಣಕಧಾನ್ಯ ಕಡಲೆಕಾಳಿನ ಧಾನ್ಯದ ಮೇಲೆ ಬೃಹಸ್ಪತಿ ಗ್ರಹವನ್ನು ನಾವು ಸ್ಥಾಪನೆ ಮಾಡಿಕೊಳ್ಳಬೇಕು. ಓಂ ಬೃಹಸ್ಪತ್ಯೇ ತಸ್ಯ ಮಂತ್ರಸ್ಯ ಗೃತ್ಸಮಧಋಷಿಃ ಬೃಹಸ್ಪತಿರ್ದೇವತಾ ಜಗತಿ ಛಂದಃ ಅಂಬೀಜಂ ಶ್ರೀಂ ಶಕ್ತಿಃ ಕ್ಲೀಂ ಕೀಲಕಂ.
यजमानस्य अधिदेवता प्रत्यधिदेवता सहिता बृहस्पतिग्रह प्रसाद सिद्ध्यर्थे बृहस्पतिग्रहाराधने विनियोगः। अथ अंगन्यासकरन्यासः। ओं बृहस्पते अत्यदर्यो हर्हात् अंगुष्टाभ्यां नमः। द्विमद्विवाते तर्जनीभ्यां नमः। कुतुमज्जनेशो मध्यमाभ्यां नमः। यद्देदेच्चवसा अनामिकाभ्यां नमः। ऋतप्रजातस्मासु कनिष्ठिकाभ्यां नमः। द्रविणं देहि चित्रं करतलकरपृष्ठाभ्यां नमः। अताङ्गन्यासः। ओं बृहस्पते अत्यदर्यो अर्हात् हृदयाय नमः। द्विमद्विभाते शिरसे स्वाहा। क्रतुमज्जनेशो शिखायैव षट्। यद्देदेच्चवसा कवचाय हुम्। ऋतप्रजातस्मासु नेत्रत्रयाय वषट्। द्रविणं देहि चित्रम् अस्त्राय फट्। ओं भूर्भुवस्वरोमिति दिग्बन्धः ध्यानम्। सौम्ये सुदीर्घचतुरश्रपीठे रथेङ्गिरा पूर्वमुखस्वभावः। दण्डाक्षमाला जलपात्रधारी सिन्धाख्यदेशे वरदः सुजीवः। हेमाम्बरो हेमोपकिरीटे चतुर्भुजो देवगुरुः प्रशान्तः। ददत्सु दण्डं चकमण्डलं च नतासु सूत्रं वरदोऽस्तु मह्यम्। अत बृहस्पतिग्रहदेवताभ्यो नमो नमः। ध्यायामि ध्यानं समर्पयामि। अत बृहस्पतिग्रह गायत्री मंत्रः। अंगीरसाय विद्महे सुराचार्याय धीमहि तन्नो बृहस्पति प्रचोदयात्। स्तोत्र मंत्र। देवानां च ऋषीणां च गुरुकाञ्चन सन्निभं बुद्धिभूतं त्रिलोकेशं तं नमामि बृहस्पतिम्। कनकमाल्याम्बरधरं कर्णिकारसमुद्भूतं सिन्धुदेशसमुद्भूतं साक्षात् सूत्रं कमण्डलं। बृहस्पति देवता मंत्रः। ओं बृहस्पते अत्यदर्यो हर्हाद्विमद्विवाते क्रतुमज्जनेषु यद्धेदयच्चवसर्त प्रजातदस्मासु द्रविणं देहि चित्रम्। अधिदेवता इंद्रमंत्र। इंद्र मरुत्वा इह पायि सोमं यथाचार्याते अपिपसुतस्य तव प्रणेते तव शूरशर्मान्ना विवासन्ते कवयस्य यज्ञाः। प्रत्यधिदेवता ब्रह्ममंत्र। ब्रह्मयज्ञानं प्रथमं पुरस्ताद्सीमतस्सुरचो वेनावः सबुज्ञोपमास्याविष्टासुतश्च योनिमसुतश्च विवः। बृहस्पतिं कनकवर्णं कनकमाल्याम्बरधरं कनकगन्धानुलेपनं कनकाश्वकनकं छत्र ध्वजरथपताका शोभितं दिव्याश्वरथमारुह्यं मेरुं प्रदक्षिणे कुर्वाणम् उत्तरदिक्संस्थाः उत्तराभिमुखं सिन्धुदेशाधिपतिम् अंगीरसगोत्रम् उत्तराषाढनक्षत्रजातं साङ्गं सायुधं सवाहन सपरिवारा सपत्नी सशक्ति सपुत्र सपरिवारम् अधिदेवता प्रत्यधिदेवता सहिता सूर्यमण्डलस्य उत्तरदिग्भागे दीर्घचतुरश्रमण्डले। ओं भोः बृहस्पतिग्रहमावाहयामि। ओं भुवः बृहस्पतिग्रहमावाहयामि। ओं सुवः बृहस्पतिग्रहमावाहयामि। ओं भूर्भुवस्वः बृहस्पतिग्रहमावाहयामि। स्थापयामि पूजयामि अभिमुखीकरोमि। ಅನಂತರ ಶುಕ್ರಗ್ರಹ ಕಲಶ ಸ್ಥಾಪನೆಯನ್ನು ಮಾಡಿಕೊಳ್ಳಬೇಕು. ಸೂರ್ಯಮಂಡಲದ ಪೂರ್ವ ದಿಕ್ಕಿನಲ್ಲಿ ಪಂಚಕೋಣಾಕಾರ ಮಂಡಳ ಬರ್ಭರ ಧಾನ್ಯ ಎಂದರೆ ಅವರೆಕಾಳಿನ ಧಾನ್ಯದ ಮೇಲೆ ಶುಕ್ರಗ್ರಹವನ್ನು ನಾವು ಸ್ಥಾಪನೆ ಮಾಡಿಕೊಳ್ಳಬೇಕು. ಓಂ ಶುಕ್ರಂತೇತ್ಯಸ್ಯ ಮಂತ್ರಸ್ಯ ಭರದ್ವಾಜ ಋಷಿಃ ಶುಕ್ರೋ ದೇವತಾ ತ್ರಿಷ್ಟಪ್ಛಂದಃ ಆಂ ಬೀಜಂ ಗಂ ಶಕ್ತಿಃ ವಂ ಕೀಲಕಂ ಯಜಮಾನಸ್ಯ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ಶುಕ್ರಗ್ರಹ ಪ್ರಸಾದ ಸಿದ್ಧ್ಯರ್ಥಂ ಶುಕ್ರಗ್ರಹಾರಾಧನೆ ಜಪೇ ವಿನಿಯೋಗಃ. ಅಥ ಅಂಗನ್ಯಾಸಕರನ್ಯಾಸಃ.
ಓಂ ಶುಕ್ರಂತೆ ಅನ್ಯತ ಅಂಗುಷ್ಟಾಭ್ಯಾಂ ನಮಃ ಯಜತಂತೆ ಅನ್ಯತ ಕನಿಷ್ಠಿಕ ತರ್ಜನೀಭ್ಯಾಂ ನಮಃ ವಿಷರೂಪೇ ಅಹನಿ ಮಧ್ಯಮಾಭ್ಯಾಂ ನಮಃ ದ್ಯೌರಿವಾಸಿ ಅನಾಮಿಕಾಭ್ಯಾಂ ನಮಃ ವಿಶ್ವಾಯಿಮಾಯ ಅವಸಿಸ್ವಧಾವ ಕನಿಷ್ಠಿಕಾಭ್ಯಾಂ ನಮಃ ಭದ್ರಾತೆ ಪೂಷನ್ಯಹರಾತಿರಸ್ತು करतलकरपृष्ठाभ्यां नमः शुक्रान्ते अन्यत हृदयाय नमः यजतन्ते अन्यत शिरसे स्वाहा विषरूपे अहने शिखायैव षट् द्यौरिवासे कवचायहं विश्वायिमाय अवसि स्वधाव नेत्रत्रयाय वषट् भद्राते पूषन्यहरातिरस्तु अस्त्राय फट् ओं भूर्भुवस्वरोमिति दिग्बन्धः ध्यानम् प्राच्याम्रगर्भो चकडः प्रदेशः सपर्गव पूर्वमुखस्वभावः स पञ्चकोणे सरतादिरूढो दण्डाक्षमाला वरदोऽम्बुपात्रः श्वेताम्बरश्वेतवपुः किरीटे च चतुर्भुजो दैत्यगुरुप्रशान्तः तथा सूत्रं चकमण्डलं च जयं च बिभ्राद्वरदोऽस्तु मह्यम् अतः शुक्रग्रहदेवताभ्यो नमो नमः ध्यायामि ध्यानं समर्पयामि अतः स्तोत्रमन्त्रः हिमकुन्दमृणालाभम् दैत्यानां परमं गुरुं सर्वशास्त्रप्रवक्तारं भार्गवं प्रणमाम्यहम् शुक्रं श्वेतमाल्याम्बरधरं दण्डिनं वरदं विभुं चतुर्भुजं महातेजं दैत्येयं भृगुनन्दनं भार्गवाय विद्महे दिव्यदर्शनाय धीमहि तन्नो शुक्र प्रचोदयात् शुक्रदेवता मंत्र शुक्रन्ते अन्यद्यजतन्ते अन्यद्विषरूपे हनिद्यौरिवासी विश्वाहिमाय अवसि स्वधाव भद्राते पूषन्यहरातिरस्तु अधिदेवता इंद्राणी मंत्र इंद्राणी मासु नारिशो सुपत्नी महमश्रवं नह्यस्य अपरंजन सामरते पतिः प्रत्यधिदेवते इंद्र मंत्र इंद्रं वो विश्वतस्वरे अवामहे जनेभ्यः अस्माकमस्तु केवलः शुक्रं श्वेतवर्णं श्वेतमाल्याम्बरधरं श्वेताश्वा श्वेतगन्धानुलेपनं श्वेताक्षता श्वेतश्चत्र ध्वजरथपताका शोभितं दिव्याश्वतमारुह्यं मेरुं दिव्यप्रदक्षिणे कुर्वाणं प्राग्दिक्संस्थं पञ्चकोणाकारमण्डलं भोजकटक देशाधिपतिं भारद्वसगोत्रजं विशाखाक्षतजातं साङ्घं सायुधं सवाहन सशक्ते सपत्ने सपुत्रा परिवार अधिदेवता प्रत्यधिदेवता सहिता सूर्यग्रहस्य मण्डलस्य प्राग्दिग्भागे पञ्चकोणाकारमण्डले ॐ भोः शुक्रग्रहमावाहयामि ॐ भुवः शुक्रग्रहमावाहयामि ॐ सुवः शुक्रग्रहमावाहयामि ॐ भोर्भुवस्वः शुक्रग्रहमावाहयामि स्थापयामि पूजयामि अभिमुखीकरोमि ಅನಂತರ ಶನೈಶ್ಚರ ಗ್ರಹದ ಕಲಶವನ್ನು ಸ್ಥಾಪನೆ ಮಾಡಿಕೊಳ್ಳಬೇಕು. ಪಶ್ಚಿಮ ದಿಕ್ಕಿನಲ್ಲಿ ತಿಲಧಾನ್ಯದ ಮೇಲೆ ಬಾಣಾಕಾರದ ಮಂಡಲದ ಮೇಲೆ ಶನೈಶ್ಚರ ಕಲಶವನ್ನು ಸ್ಥಾಪನೆ ಮಾಡಿಕೊಳ್ಳಬೇಕು. ಓಂ ಶಾಮಾಗ್ನಿರಿತ್ಯಸ್ಯ ಮಂತ್ರಸ್ಯ ರಿರಿಮಿಟ್ಠ ಋಷಿಃ ಉಷ್ಣಿಕ್ಛಂದಃ ಶನೈಶ್ಚರೋ ದೇವತಾ ಶಂ ಬೀಜಂ ವಾಂ ಶಕ್ತಿಃ ಯಂ ಕೀಲಕಂ ಯಜಮಾನಸ್ಯ ಸರ್ವರೋಗಪರಿಹಾರದ್ವಾರಾ ಶನೈಶ್ಚರಗ್ರಹಪ್ರಸಾದ ಸಿದ್ಧ್ಯರ್ಥೆ ಶನೈಶ್ಚರಗ್ರಹಾರಾಧನೆ ಜಪೆ ವಿನಿಯೋಗಃ. ಅಥ करन्यासः शमग्निः अंगुष्टाभ्यां नमः अग्निभिस्करत् तर्जनीभ्यां नमः
शन्नस्तपतु सूर्यः मध्यमाभ्यां नमः संवातः अनामिकाभ्यां नमः वात्वरपाः कनिष्ठिकाभ्यां नमः आपश्रितः करतलकरपृष्ठाभ्यां नमः शमग्निः हृदयाय नमः अग्निविस्करत् शिरसे स्वाहा शन्नस्तपतु सूर्यः शिखायैव षट् संवातः कवचाय हुं वात्वरपा नेत्रत्रयाय वषट् आपश्रितः अस्त्राय फट् ॐ भूर्भुवस्वरोमिति दिग्बन्धः ध्यानम् चापासनो गृध्ररतस्वनीलः प्रत्यङ्मुखाकाशपशप्रतीच्यां सशूलचापेषु वरप्रदष्ट्रा सौराष्ट्रदेशे प्रभवश्च सौरी नीलद्युते नीलवपुक्यरेटे गृध्रस्थितो बाणकरोदु नश्मां चतुर्भुजः सूर्यसुतः प्रशान्ता वरप्रदो मेस्तु समन्दगामी स्तोत्रमन्त्र नीलाञ्जनसमाभासं रविपुत्रं यमाग्रजं छायामार्ताण्डसम्भूतं तं नमामि शनैश्चरम् गायत्री मंत्र छायात्मजाय विद्महे नीलवर्णाय धीमहि तन्नो क्षौरिः प्रचोदयात् शनिदेवता मंत्र शमग्निरग्ने विस्करश्चन्नस्तपतु सूर्यः संवातो वातुरपापश्रितः अधिदेवता प्रजापति मंत्र प्रजापते नत्वदेतान्यन्यो विश्वा जातानि परिता बभूव यत्कामास्ते जुहमस्तन्नो अस्तु वयगं श्यामपतयोरहीणाम् प्रत्यधिदेवते यम मंत्र इमं यमपस्तरमाहि सेदाङ्गिरोऽभ्यप्यत्वरसंविधानः आत्मा मन्त्राकविशस्तावहं तेन राजा अविशामाधयस्वः नीलं नीलवर्षनिं नीलवर्णं नीलमाल्याम्बरधरं नीलगन्धानुलेपनं नीलाश्वा नीलच्छत्र ध्वजरथपताकाशोभितं दिव्याश्वतमारह्य मेरुं दिव्यं प्रदक्षिणे कुर्वाणं पश्चिमदिक्संस्था पश्चिमाभिमुखं सौराष्ट्र देशाधिपतिं काश्यपसगोत्रजं धनिष्ठा नक्षत्रजातं साङ्गं सायुधं सवाहन सशक्ति सपत्नी सपुत्र अधिदेवता प्रत्यधिदेवता सहित सूर्यमण्डलस्य पश्चिमदिग्भागे धनुराकारमण्डले ओं भोः शनैश्चरग्रहमावाहयामि ओं भुवः शनैश्चरग्रहमावाहयामि ओं सुवः शनैश्चरग्रहमावाहयामि ओं भूर्भुवस्वः शनैश्चरग्रहमावाहयामि स्थापयामि पूजयामि ಅಭಿಮುಖೀಕರೋಮಿ. ಅನಂತರ ನಾವು ರಾಹುಗ್ರಹ ಕಲಶ ಸ್ಥಾಪನೆಯನ್ನು ಮಾಡಿಕೊಳ್ಳಬೇಕು. ಸೂರ್ಯಮಂಡಲದ ನೈಋತ್ಯ ದಿಕ್ಕಿನಲ್ಲಿ ಶೂರ್ಪಾಕಾರ ಮಂಡಲದ ಮೇಲೆ ಉದ್ದಿನ ಕಾಳಿನ ಧಾನ್ಯದ ಮೇಲೆ ರಾಹುಗ್ರಹವನ್ನು ಸ್ಥಾಪನೆ ಮಾಡಿಕೊಳ್ಳಬೇಕು ಮತ್ತು ಪಶ್ಚಿಮ ದಿಕ್ಕಿಗೆ ಮುಖವನ್ನಾಗಿ ದಕ್ಷಿಣ ದಿಕ್ಕಿಗೆ ಮುಖವನ್ನಾಗಿ ಮಾಡಿಕೊಂಡು ಕಲಶ ಸ್ಥಾಪನೆಯನ್ನು ಮಾಡಿಕೊಳ್ಳಬೇಕು. ಓಂ ಕಯಾನಶ್ಚಿತ್ರ ಇತ್ಯಸ್ಯ ಮಂತ್ರಸ್ಯ ವಾಮದೇವ ಋಷಿಃ ಗಾಯತ್ರಿ ಛಂದಃ ರಾಹುರ್ದೇವತಾ ನಿಬೀಜಂ ಹ್ರೀಂ ಶಕ್ತಿಃ ಕಾಂ ಕೀಲಕಂ ಯಜಮಾನಸ್ಯ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ರಾಹುಗ್ರಹ ಪ್ರಸಾಸಿದ್ಧ್ಯರ್ಥೆ ರಾಹುಗ್ರಹಾರಾಧನೆ ಜಪೆ ವಿನಿಯೋಗಃ. ಅಥಾಕರನ್ಯಾಸಃ ಓಂ ಕಯಾನಃ ಅಂಗುಷ್ಟಾಭ್ಯಾಂ ನಮಃ ಚಿತ್ರಾಭೂವತೋ ತರ್ಜನೀಭ್ಯಾಂ ನಮಃ ಊತಿ ಮಧ್ಯಮಾಭ್ಯಾಂ ನಮಃ ಸದಾವೃಧ ಅನಾಮಿಕಾಭ್ಯಾಂ ನಮಃ ಸಖಾ ಕನಿಷ್ಠಿಕಾಭ್ಯಾಂ ನಮಃ ಕಯಾಸಜಿಷ್ಟಯಾ ವೃತ ಕರತಲಕಲಪೃಷ್ಠಾಭ್ಯಾಂ ನಮಃ ಕಯಾನಃ ಹೃದಯಾಯ ನಮಃ ಚಿತ್ರಾಭೂವತು ಶಿರಸೇ ಸ್ವಾಹಾ ಊತಿ ಶಿಖಾಯೈವ ಷಟ್ ಸದಾ ವೃದಃ ಕವಚಾಯ ಹುಂ
सखा नेत्रत्रयाय वषट् कया च चिष्टया वृथा अस्त्राय फट् ॐ भूर्भुवस्वरो इति दिग्बन्धः ध्यानम् पैतेन सौभर्भरदेशजात शूर्पासनः सिंहगतश्च धूम्रः याम्याननो नैऋतधिक्कराळः वरप्रदाशूलसचर्मखड्गः धूम्राम्बरो धूम्रवपुः किरीटे करावळक्त्राकणवाळशूलिः चतुर्भुजश्चर्मधरश्च राहु सिंहादिरूढो वरदोऽस्तु मह्यम् अतः राहुग्रहदेवताभ्यो नमो नमः ध्यायामि ध्यानं समर्पयामि स्तोत्रमन्त्रः कराळवदनं खड्गं चर्मशूलवरप्रदं नीलं सिंहासनस्थं च राहुं पैतेन संसदा गायत्री मंत्र सिंहिकेयाय विद्महे महावक्त्राय धीमहि तन्नो राहुः प्रचोदयात् राहु देवता मंत्र कया नश्चित्र आभूवदूति सधा वृधः सखा कया सचिष्टया वृता आयङ्गौः पृष्णिरक्रमेदधनन्मातरं पुनः पितरं च प्रयन्सुवः प्रत्यदेवते निवृत्ति मंत्र यत्ते रेवे निरृतेराबुन्दामग्रीवासविचर्कम् इदन्ते तद्विश्याम्यायुषो न मद्या तथा जीवः पितुमध्ये प्रमुक्तः राहुं धूम्रवर्णं धूम्रमाल्याम्बरधरं धूम्रगन्धानुलेपनं धूम्राश्वाधूम्रश्चत्रजरतपताकाशोभितं दिव्यरथमारुह्य मेरुं दिव्य अप्रदक्षिणे कुर्वाणं नैऋत्य दिक्संस्थं शूर्पाकारमण्डलं बर्बरदेशाधिपतिं पैतेन सगोतजं पूर्वाभावनक्षत्रान् जातं साङ्गं सायुधं सवाहन सशक्ते सपत्ने सपुत्रा सपरिवारा अधिदेवता प्रत्यधिदेवता सहिता सूर्यमण्डलस्य नैऋते दिग्भागे शूर्पाकारमण्डले ॐ भूः राहुग्रहमावाहयामि ॐ भुवः राहुग्रहमावाहयामि ॐ सुवः राहुग्रहमावाहयामि ॐ भूर्भुवस्वः राहुग्रहमावाहयामि स्थापयामि पूजयामि ಅಭಿಮುಖೀಕರೋಮಿ. ಅನಂತರ ಕೇತುಗ್ರಹ ಕಲಶ ಸ್ಥಾಪನೆಯನ್ನು ಮಾಡಿಕೊಳ್ಳಬೇಕು. ಕೇತುಗ್ರಹಕ್ಕೆ ಸೂರ್ಯಮಂಡಲದ ವಾಯುವ್ಯ ದಿಗ್ಭಾಗದಲ್ಲಿ ಹುರುಳಿಕಾಳಿನ ಧಾನ್ಯದ ಮೇಲೆ ಮತ್ತು ಧ್ವಜಾಕೃತಿಯ ಮೇಲೆ ಕೇತುಗ್ರಹದ ಕಲಶವನ್ನು ಸ್ಥಾಪನೆ ಮಾಡಿಕೊಳ್ಳಬೇಕು. ಕೇತುಂ ಕೃಣ್ವನ್ನಿತ್ಯಸ್ಯ ಮಂತ್ರಸ್ಯ ಮಧುಶ್ಚಂದ ಋಷಿಃ ಗಾಯತ್ರಿ ಛಂದಃ ಕೇತುರ್ದೇವತಾ ಯಜಮಾನಸ್ಯ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ. ಕೇತುಗ್ರಹ ಪ್ರಸಾದಸಿದ್ಧ್ಯರ್ಥೆ ಕೇತುಗ್ರಹಾರಾಧನೆ ವಿನಿಯೋಗಃ. ಅಥ ಕರನ್ಯಾಸಃ. ಓಂ ಕೇತುಂ ಕೃಣ್ವನ್ನ ಅಂಗುಷ್ಟಾಭ್ಯಾಂ ನಮಃ ಅಕೇತವೇ ತರ್ಜನೀಭ್ಯಾಂ ನಮಃ ಪೇಶೋ ಮರ್ಯಾ ಮಧ್ಯಮಾಭ್ಯಾಂ ನಮಃ ಅಪೇಶಸೆ ಅನಾಮಿಕಾಭ್ಯಾಂ ನಮಃ ಸಮುಷದ್ಭಿಃ ಕನಿಷ್ಠಿಕಾಭ್ಯಾಂ ನಮಃ ಅಜಾಯತ ಕರತಲಕರಪೃಷ್ಠಾಭ್ಯಾಂ ನಮಃ ಕೇತುಂ ಕೃಣ್ವನ್ನ ಹೃದಯಾಯ ನಮಃ ಅಕೇತವೇ ಶಿರಸೇ ಸ್ವಾಹಾ ಪೇಶೋ ಮರ್ಯಾ ಶಿಖಾಯೈವ ಷಟ್ ಅಪೇಶಸೆ ಕವಚಾಯ ಹುಂ ಸಮುಷದ್ಭಿಃ ನೇತ್ರತ್ರಯಾಯ ವಷಟ್ ಅಜಾಯತ ಅಸ್ತ್ರಾಯ ಫಟ್ ಓಂ ಭೂರ್ಭುವಸ್ವರೋಮಿತಿ ದಿಗ್ಬಂಧಃ ಧ್ಯಾನಂ. ಧ್ವಜಾಸನೋ ಜೈಮಿನಿ ಗೋತ್ರ ಜಾತೋ ವೇದೇಶು ವೇದೇಶು ವಿಚಿತ್ರವರ್ಣಃ ಯಾಮ್ಯಾನನೋ ವಾಯುದಿಶಿ ಪ್ರಕಡ್ಗಾಶ್ಚರ್ಮಾಸಿ ವಿಶ್ಚಾಪಸತಶ್ಚ ಕೇತುಃ ಚಿತ್ರಾಂಬರಶ್ಚಿತ್ರವಪುಃ ಕಿರೀಟೇ ಗುರುದ್ರಾಸನಸ್ಥೋ ವರದೋ ದ್ವಿಬಾಹು ವಿರೂಪವಕ್ತ್ರೋ ಮಣಿಭೂಷಿತಾಂಗಾ ಸದಾಸ್ತು ಮೇ ಕೇತುಗಣಃ ಪ್ರಶಾಂತಃ. ಸ್ತೋತ್ರ ಮಂತ್ರ.
पलाशपुष्पसङ्काशं तारकाग्रहमस्तकं रौद्रं रौद्रात्मकं घोरं तं केतुं प्रणमाम्यहम्। केतु गायत्री मंत्र। चित्रांगाय विद्महे धूम्रवर्णाय धीमहि तन्नो केतुः प्रचोदयात्। केतु देवते मंत्र। केतुं कृण्वन्न केतवे पेशो मदिया अपेशसे समशद्भिरजायत। अधिदेवते ब्रह्मण मंत्र। ब्रह्म देवानां पदवीं कवीनामशद्विप्राणां महिषो मृगाणां शेनो रुद्राणागं सतीतर्वनानागं सोमपवित्रमत्येतरेभन्। प्रत्यधिदेवते चित्रगुप्तन मंत्र। सचित्रचित्रं चितयन्तमस्मै चित्रक्षत्रं चित्रतमं मयोधा चन्द्रं रहीं परवीरं बृहन्तं चन्द्रचन्द्राभिर्गणते यवस्वा। केतुं चित्रवर्णं चित्रमाल्याम्बरधरं चित्रगन्धानुलेपनं चित्राश्व चित्रश्चैत्र ध्वजरथपताका शोभितं दिव्याश्वारथमारुह्य मेरुं दिव्यप्रदक्षिणे अप्रदक्षिणे कुर्वाणं वायुव्यदिक्संस्थम् अन्तर्वेदि देशाधिपतिं जैमिनी गोत्रजं मूलानक्षत्रजातं साङ्गं सायुधं सवाहन सशक्ति सपत्नी सपुत्र सपरिवार अधिदेवता प्रत्यधिदेवता सहितं सूर्यमण्डलस्य वायुव्यदिग्भागे गजाकारमण्डले। ओं भोः केतुग्रहमावाहयामि। ओं भुवः केतुग्रहमावाहयामि। ओं सुवः केतुग्रहमावाहयामि। ओं भूर्भुवस्वः केतुग्रहमावाहयामि। स्थापयामि पूजयामि ಅಭಿಮುಖೀಕರೋಮಿ. ಈ ರೀತಿಯಲ್ಲಿ 9 ಗ್ರಹಗಳನ್ನು ನಾವು ಆವಾಹನೆ ಮಾಡಿಕೊಂಡ ನಂತರ ಷೋಡಶ ಉಪಚಾರ ಪೂಜಾ ಪದ್ಧತಿಗಳನ್ನು ಆಚರಿಸಬೇಕು. ಈ ರೀತಿಯಾಗಿ 9 ಗ್ರಹಗಳನ್ನು ಆವಾಹನೆ ಮಾಡಿಕೊಂಡ ನಂತರ ನಾವು 9 ಗ್ರಹಗಳಿಗೂ ಸೇರಿಸಿ ಒಟ್ಟಾರೆ ಷೋಡಶೋಪಚಾರ ಪೂಜೆಗಳನ್ನು ಆಚರಿಸಬೇಕು. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಪಾದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಹಸ್ತಯೋಃ ಅರ್ಘ್ಯಂ ಅರ್ಘ್ಯಂ ಸಮರ್ಪಯಾಮಿ. ಮುಖ ಅಂಬುಜೆ ಆಚಮನೀಯಂ ಸಮರ್ಪಯಾಮಿ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಇಲ್ಲಿ ನೀವು ಪ್ರತ್ಯೇಕವಾಗಿ ಒಂದೊಂದೇ ಗ್ರಹಗಳನ್ನು ಬೇಕಾದರೂ ಸಹ ಉಪಚಾರ ಪೂಜೆಗಳನ್ನು ಮಾಡಬಹುದು, ಅಥವಾ ಒಟ್ಟಾರೆ 9 ಗ್ರಹಗಳನ್ನು ಸೇರಿಸಿ ಒಟ್ಟಿಗೆ ಉಪಚಾರ ಪೂಜೆಗಳನ್ನಾದರೂ ಆಚರಿಸಬಹುದು. ವಸ್ತ್ರಯುಗ್ಮ. ಯುವಂ ವಸ್ತ್ರಾಣಿ ಪೀವಸ ವಸಾಥೇ ಯುವೋರಚ್ಛಿದ್ರಮಂತವೋಹ ಸರ್ಗಾಃ ಅವ ಆತಿರತಮನೃತಾನಿ ವಿಶ್ವಾವೃತೇನ ಮಿತ್ರಾವರುಣ ಸಚೇತೇ. ಈ ರೀತಿಯಾಗಿ 9 ಗ್ರಹಗಳಿಗೂ ಸಹ ನಾವು ವಸ್ತ್ರಗಳನ್ನು ಧರಿಸಿರುವಂಥದ್ದು. ಅನಂತರ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯವನ್ನು ನಾವು ಅರ್ಪಿಸಬೇಕು. ಓಂ ಗಂಧದ್ವಾರಾಂದುರಾದರ್ಶ ನಿತ್ಯಪುಷ್ಟಾಂ ಕರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿವೋಪಕ್ವಯೇ ಶ್ರಿಯಂ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ದಿವ್ಯಪರಿಮಳಗಂಧಾಂಧಾರಯಾಮಿ. ಅಕ್ಷತಾಂ ಶ್ವೇತವರ್ಣಾಂಶ್ಚ ಸ್ನಿಗ್ಧಮೌಕ್ತಿಕಸನ್ನಿಭಾತ್ ಅರ್ಪಯಾಮಿ ಮಹಾಭಕ್ತ್ಯಾ ಪ್ರಸೀದ ಪರಮೇಶ್ವರ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಅಕ್ಷತಾನೀಂ ಸಮರ್ಪಯಾಮಿ. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಚಂದ್ರಮಾ ವಾ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಯಾ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಾನಾವಿಧ ಪರಿಮಳ ಪತ್ರಪುಷ್ಪಾಣಿ ಸಮರ್ಪಯಾಮಿ. ಆದಿತ್ಯಾದಿ ಸೂರ್ಯಗ್ರಹ ದೇವತಾಭ್ಯೋ ನಮೋ ನಮಃ. ದ್ವಾದಶ ನಾಮಾವಳಿ ಅಷ್ಟೋತ್ತರ
ಪೂಜಾಂ ಕರಿಷ್ಯೆ. ನೋಡಿ, ಪ್ರತಿ ಗ್ರಹಕ್ಕೂ ನಾವು ಅಷ್ಟೋತ್ತರವನ್ನು ಮಾಡುವುದಕ್ಕೆ ಸಮಯ ಇದ್ದಲ್ಲಿ ನಾವು 108 ನಾಮಾವಳಿಗಳನ್ನು ಹೇಳಿಕೊಂಡು ಅಷ್ಟೋತ್ತರವನ್ನು ಮಾಡಬಹುದು. ಅಥವಾ ಸಮಯ ಅಭಾವ ಇದ್ದ ಪಕ್ಷದಲ್ಲಿ ನೀವು 12 ನಾಮ ಎಂದರೆ 12 ನಾಮಾವಳಿಗಳನ್ನು ಹೇಳಿಕೊಂಡು ನೀವು ಹೂವುಗಳನ್ನು ಅರ್ಚನೆಯಾಗಿ 9 ಗ್ರಹಗಳಿಗೂ ಸಹ ನೀವು ಅರ್ಪಿಸಬಹುದಾಗಿರುತ್ತೆ. ಈಗ ನಾವು 12 ನಾಮಾವಳಿಗಳನ್ನು ಹೇಳಿಕೊಂಡು ಪುಷ್ಪಾರ್ಚನೆಯನ್ನು ಮಾಡುತ್ತಿದ್ದೇವೆ. ಓಂ ಸೂರ್ಯಾಯ ನಮಃ, ಓಂ ಅರುಣಾಯ ನಮಃ, ಓಂ ಶರಣ್ಯಾಯ ನಮಃ, ಓಂ ಕರುಣಾರಸ ಸಿಂಧವೇ ನಮಃ, ಓಂ ಅಸಮಾನಬಲಾಯ ನಮಃ, ಓಂ ಆರ್ತರಕ್ಷಕಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಆದಿಭೂತಾಯ ನಮಃ, ಓಂ ಅಖಿಲಾಗಮವೇದಿನೇ ನಮಃ, ಓಂ ಅಚ್ಯುತಾಯ ನಮಃ, ಓಂ ಅಖಿಲಜ್ಞಾಯ ನಮಃ, ಓಂ ಅನಂತಾಯ ನಮಃ, ಓಂ ಇನಾಯ ನಮಃ. ಅಥ ಸೂರ್ಯಗ್ರಹದೇವತಾಭ್ಯೋ ನಮಃ. 12 ನಾಮಾವಳಿ ಸಮರ್ಪಯಾಮಿ. ಅಥ ಚಂದ್ರಗ್ರಹದೇವತಾ 12 ನಾಮಾವಳಿ ಪೂಜಾ ಪ್ರಾರಂಭ. ಓಂ ಶಶಿಧರಾಯ ನಮಃ, ಓಂ ಚಂದ್ರಾಯ ನಮಃ, ಓಂ ತಾರಾಧೀಶಾಯ ನಮಃ, ಓಂ ನಿಶಾಕರಾಯ ನಮಃ, ಓಂ ಸುಧಾನಿಧಯೇ ನಮಃ, ಓಂ ಸದಾರಾಧ್ಯಾಯ ನಮಃ, ಓಂ ಸತ್ಪತಯೇ ನಮಃ, ಓಂ ಸಾಧುಪೂಜಿತಾಯ ನಮಃ, ಓಂ ಜಿತೇಂದ್ರಿಯಾಯ ನಮಃ, ಓಂ ಜಗದ್ಯೋನಯೇ ನಮಃ, ಓಂ ಜ್ಯೋತಿಶ್ಚಕ್ರಪ್ರವರ್ತಕಾಯ ನಮಃ. ಅಥ ಚಂದ್ರಗ್ರಹದೇವತಾಭ್ಯೋ ನಮಃ. 12 ನಾಮಾವಳಿ ಪತ್ರಪೂಜಾಂ ಸಮರ್ಪಯಾಮಿ. ಅಥ ಅಂಗಾರಕಗ್ರಹದೇವತಾ 12 ನಾಮಾವಳಿ ಪೂಜಾ ಪ್ರಾರಂಭ. ಓಂ ಮಹೀಸುತಾಯ ನಮಃ, ಓಂ ಮಹಾಭಾಗಾಯ ನಮಃ, ಓಂ ಮಂಗಳಾಯ ನಮಃ, ಓಂ ಮಂಗಳಪ್ರದಾಯ ನಮಃ, ಓಂ ಮಹಾವೀರಾಯ ನಮಃ, ಓಂ ಮಹಾಶೂರಾಯ ನಮಃ, ಓಂ ಮಹಾಬಲಪರಾಕ್ರಮಾಯ ನಮಃ, ಓಂ ಮಹಾರೌದ್ರಾಯ ನಮಃ, ಓಂ ಮಹಾಭದ್ರಾಯ ನಮಃ, ಓಂ ಮಹಾನೀಯಾಯ ನಮಃ, ಓಂ ದಯಾಕರಾಯ ನಮಃ, ಓಂ ಮಾನದಾಯ ನಮಃ. ಅಥ ಕುಜಗ್ರಹದೇವತಾ 12 ನಾಮಪೂಜಾಂ ಸಮರ್ಪಯಾಮಿ. ಅಥ ಬುಧಗ್ರಹದೇವತಾ 12 ನಾಮಪೂಜಾ ಪ್ರಾರಂಭ. ಓಂ ಬುಧಾಯ ನಮಃ, ಓಂ ಬುಧಾರ್ಚಿತಾಯ ನಮಃ, ಓಂ ಸೌಮ್ಯಾಯ ನಮಃ, ಓಂ ಸೌಮ್ಯಚಿತ್ತಾಯ ನಮಃ, ಓಂ ಶುಭಪ್ರದಾಯ ನಮಃ, ಓಂ ದೃಢವ್ರತಾಯ ನಮಃ, ಓಂ ದೃಢಪಾಲಾಯ ನಮಃ, ಓಂ ಶ್ರುತಿಜಾಲಪ್ರಬೋಧಕಾಯ ನಮಃ, ಓಂ ಸತ್ಯವಾಸಾಯ ನಮಃ, ಓಂ ಸತ್ಯವಚಸೇ ನಮಃ, ಓಂ ಶ್ರೇಯಸಾಂ ಪತಯೇ ನಮಃ, ಓಂ ಅವ್ಯಯಾಯ ನಮಃ. ಅಥ ಬುಧಗ್ರಹದೇವತಾಭ್ಯೋ ನಮಃ. 12 ನಾಮಪೂಜಾಂ ಸಮರ್ಪಯಾಮಿ. ಅಥ ಬೃಹಸ್ಪತಿಗ್ರಹದೇವತಾ 12 ನಾಮಪೂಜಾ ಪ್ರಾರಂಭ. ಓಂ ಗುರವೇ ನಮಃ, ಓಂ ಗುಣವರಾಯ ನಮಃ, ಓಂ ಗೋಪ್ತ್ರೇ ನಮಃ, ಓಂ ಗೋಚರಾಯ ನಮಃ, ಓಂ ಗೋಪತಿಪ್ರಿಯಾಯ ನಮಃ, ಓಂ ಗುಣಿನೇ ನಮಃ, ಓಂ ಗುಣವತಾಂ ಶ್ರೇಷ್ಠಾಯ ನಮಃ, ಓಂ ಗುರುಣಾಂ ಗುರವೇ ನಮಃ, ಓಂ ಅವ್ಯಯಾಯ ನಮಃ, ಓಂ ಜೇತ್ರೇ ನಮಃ, ಓಂ ಜಯಂತಾಯ ನಮಃ, ಓಂ ಜಯದಾಯ ನಮಃ.
अत बृहस्पतिग्रहदेवता द्वादशनामपूजां समर्पयामि। अथ शुक्रग्रहदेवता द्वादशनामपूजा प्रारम्भः। ॐ शुक्राय नमः, ॐ शुचये नमः, ॐ शुभगुणाय नमः, ॐ शुभप्रदाय नमः, ॐ शुभलक्षणाय नमः, ॐ शोभनाक्षाय नमः, ॐ शुभ्ररूपाय नमः, ॐ शुद्धस्फटिकभास्वराय नमः, ॐ दीनार्तिहरकाय नमः, ॐ दैत्यगुरवे नमः, ॐ देवाभिवन्दिताय नमः, ॐ काव्यासक्ताय नमः। अतः शुक्रग्रहदेवता द्वादशनामपत्रपूजां समर्पयामि। अथ शनैश्चरग्रहदेवता द्वादशनामपूजा प्रारम्भः। ॐ शनैश्चराय नमः, ॐ शान्ताय नमः, ॐ सर्वाभीष्टप्रदायिने नमः, ॐ शरण्याय नमः, ॐ वरेण्याय नमः, ॐ सर्वेशाय नमः, ॐ सौम्याय नमः, ॐ सुरवन्ध्याय नमः, ॐ सुरलोकविहारिणे नमः, ॐ सुखासनोपविष्टाय नमः, ॐ सुन्दराय नमः, ॐ घनाय नमः। अतः शनैश्चरग्रहदेवता द्वादशनामपत्रपूजां समर्पयामि। अतः राहुग्रहदेवताभ्यो नमः। द्वादशनामावलिपूजा प्रारम्भः। ॐ राहवे नमः, ॐ सिंहिकेयाय नमः, ॐ विदुन्तदाय नमः, ॐ सुरशत्रवे नमः, ॐ तमसे नमः, ॐ फणिने नमः, ॐ गार्ग्ययाण नमः, ॐ सुरागवे नमः, ॐ नीलजीमूतसङ्काशाय नमः, ॐ चतुर्भुजाय नमः, ॐ खड्गकेकधारिणे नमः, ॐ वरदायकहस्ताय नमः। द्वादशनामपूजां समर्पयामि। अथ केतुग्रहदेवताभ्यो नमः। द्वादशनामावलिपूजा प्रारम्भः। ॐ केतवे नमः, ॐ स्थूलशिरसे नमः, ॐ शिरोमात्राय नमः, ॐ ध्वजाकृतये नमः, ॐ नवग्रहयुताय नमः, ॐ सिंहिकासुरिगर्भसम्भवाय नमः, ॐ महाभीतिकराय नमः, ॐ चित्रवर्णाय नमः, ॐ पिङ्गळाक्षकाय नमः, ॐ पलोधूम्रसङ्काशाय नमः, ॐ तीक्ष्णदंष्ट्राय नमः, ॐ महोरगाय नमः। अतः केतुग्रहदेवताभ्यो नमः। द्वादशनामावलिपूजां समर्पयामि। धूपं दशाङ्गं गुग्गुलं धूपं सुगन्धं च मनोहरं कपिलाघृतसंयुक्तं धूपोऽयं प्रतिगृह्यताम्। श्री आदित्यादिनवग्रहदेवताभ्यो नमः। धूपमाघ्रापयामि। अथ दीपं साज्यं त्रिवर्त्यसंयुक्तं वह्निना योजितं मया गृहाणामङ्गलं दीपं त्रैलोक्यातिमिरापहां भक्ताधीपं प्रयच्छामि देवाय परमात्मने त्राहि मां नरकात् घोरात् दिव्यज्योतिर्नमोऽस्तु ते। धूपदीपानन्तर आचमनीयं समर्पयामि। अथ नैवेद्यम् अभिमुखीकरोमि। धेनुमुद्रयां प्रदर्श्य ॐ भूर्भुवस्वः तत्सवितुर्वरेण्यं भर्गो देवस्य धीमहि धियो यो न प्रचोदयात्। सत्यं तत्तेन परिषिञ्चामि अमृतमस्तो अमृतोपस्तरणमसि। ॐ प्राणाय स्वाहा, ॐ अपानाय स्वाहा, ॐ व्यानाय स्वाहा, ॐ उदानाय स्वाहा, ॐ समानाय स्वाहा, ॐ परब्रह्मणे स्वाहा। आदित्यादिनवग्रहदेवताभ्यो नमः। कदलीफलं नैवेद्ययामि। नैवेद्यानन्तराचमनं समर्पयामि। अत ताम्बूलं पूगीफलसमायुक्तं नागवल्लेदलैरुतं कर्पूरचूर्णसंयुक्तं ताम्बूलं प्रतिगृह्यताम्। आदित्यादिनवग्रहदेवताभ्यो नमः। पूगीफलताम्बूलं समर्पयामि। हिरण्यगर्भगर्भस्थं हेमबीजं विभावसो अनन्तपुण्यफलदो तः शान्तिं प्रयच्छ मे।
आदित्यादिनवग्रहदेवताभ्यो नमः सुवर्णपुष्पां दक्षिणां समर्पयामि। अथ मङ्गलनिराजनम् ॐ श्रिये जातः श्रिय आनिर्याय श्रियं वयोजरितृभ्यो दधाति श्रियं वसाना अमृतश्वमायं भवन्ति सत्या समिधौ मितद्रौः साम्राज्यं भौज्यं स्वराज्यं वैराज्यं पारमेष्टं राज्यं महाराज्यमाधिपत्यमयं समुद्रपर्यन्ता ये स्यात् सार्वभौमा सार्वायुषा अन्तर्धात् पृथिव्यै समुद्रपर्यन्ताया एकराळीति। आदित्यादिनवग्रहदेवताभ्यो नमः। मंगल उत्तरनिराजनं दर्शयामि। निराजनानन्तर आचमनीयं समर्पयामि। आचमनीयानन्तर परिमलपत्रपुष्पाणि समर्पयामि। अथ मन्त्रपुष्पम् ॐ राजाधिराजाय प्रसय्यसाहिने नमो वयं वै श्रवणाय कुर्महे समें कामाङ्कमकामाय मह्यं कामेश्वरो वै श्रवणो दधात् कुबेराय वै श्रवणाय महाराजाय नमः। आदित्यादिनवग्रहदेवताभ्यो नमः। मंत्रपुष्पं समर्पयामि। ಕ್ಷಮಾರ್ಪಣಾ ಮಂತ್ರ. ಕ್ಷಮಾರ್ಪಣಾ ಮಂತ್ರಕ್ಕೆ ಬಲಗೈಗೆ ನಾವು ಒಂದು ಅರ್ಘ್ಯ ನೀರು ಅಕ್ಷತೆಯನ್ನು ಮತ್ತು ಹೂವನ್ನು ಹಾಕಿಕೊಂಡು ಕ್ಷಮಾರ್ಪಣೆಯನ್ನು ಕೇಳಿಕೊಳ್ಳಬೇಕು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ದತ್ ಸಕಲಂ ಪರಸ್ಮೈ ಮಹೇಶ್ವರಾಯೇತಿ ಸಮರ್ಪಯಾಮಿ. अपराध सहस्राणि क्रियन्ते अहर्निशं मम दासोऽहं इति मां मत्स्वा क्षमस्त्वं ಪುರುಷೋತ್ತಮಃ. ಈ ರೀತಿಯಲ್ಲಿ ಆದಿತ್ಯಾದಿ ನವಗ್ರಹಗಳಿಗೆ ಷೋಡಶೋಪಚಾರ ಸಂಪೂರ್ಣ ಪೂಜಾ ಕೈಂಕರ್ಯಗಳು ಮುಕ್ತಾಯವಾದ ನಂತರ ನವಗ್ರಹಗಳ ಆಶೀರ್ವಾದವನ್ನು ಪಡೆದುಕೊಂಡು ಅನಂತರ ಮಂಡಲವನ್ನು ವಿಸರ್ಜನೆ ಮಾಡಬೇಕಾಗಿರುತ್ತದೆ. ಈಶಾನ್ಯ ದಿಕ್ಕಿನಲ್ಲಿ ನಾವು ಮಂತ್ರವನ್ನು ಹೇಳಿಕೊಂಡು ಮಂಡಲವನ್ನು ವಿಸರ್ಜನೆ ಮಾಡಬೇಕು. ಯೋ ವೈತಾಂ ಬ್ರಹ್ಮಣೋ ವೇದ ಅಮೃತೇನ ಅಮೃತಾಂ ಪುರಿ ತಸ್ಮೈ ಬ್ರಹ್ಮ ಚ ಆಯುಃ ಕೀರ್ತಿಂ ಪ್ರಜಾಂ ದದುಹು. ಈ ರೀತಿಯಲ್ಲಿ ಈ ಮಂತ್ರವನ್ನು ಹೇಳಿಕೊಂಡು ಈಶಾನ್ಯ ದಿಕ್ಕಿನಲ್ಲಿ ಮಂಡಲವನ್ನು ಸ್ವಲ್ಪ ಅದನ್ನು ಕದಲಿಸುವ ಮುಖಾಂತರ ವಿಸರ್ಜನೆ ಮಾಡಿದರೆ ಮಂಡಲ ವಿಸರ್ಜನೆ ಮುಗಿಯುತ್ತದೆ. ಈ ರೀತಿಯಾಗಿ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಜಾತಕ ಅನುಸಾರ ಬರುವಂಥ ಎಲ್ಲ ಗ್ರಹದೋಷಗಳ ನಿವಾರಣೆಗಾಗಿ ನವಗ್ರಹ ಮಂಡಲ ಆರಾಧನೆ ಸಹಿತವಾಗಿ ಕಲಶಾರಾಧನೆಯನ್ನು ಮಾಡಿಕೊಳ್ಳಬೇಕು. ಮತ್ತು ಅದಾದ ಬಳಿಕ ನವಗ್ರಹ ಹೋಮವನ್ನು ಸಹ ಆಚರಿಸುವ ಪದ್ಧತಿಯನ್ನು ಎಲ್ಲರೂ ತಿಳಿದುಕೊಳ್ಳಬೇಕು. ಎಲ್ಲರಿಗೂ ಧನ್ಯವಾದಗಳು. ಶುಭಂ ಭೂಯಾತ್.